ಜೈ ಹಿಂದ್. ಭಾರತದ ಭಾವಿ ಸೈನಿಕರೇ, ಇದು ಇವತ್ತು ಹಾವೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ 3ನೇ ದಿನ 2ನೇ ಬ್ಯಾಚ್ ಈಗ ರನ್ನಿಂಗ್ ಮಾಡ್ತಾ ಇದೆ. ಇದು ಫಸ್ಟ್ ರೌಂಡು, ಈಗ ಓಡ್ತಾ ಇರೋದು ಫಸ್ಟ್ ರೌಂಡು. ನೀವು ಇಲ್ಲಿ ಗಮನಿಸಬೇಕು, ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಇದು ಹಾವೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ಇವತ್ತು 3ನೇ ದಿನ. ಅದರಲ್ಲಿ 2ನೇ ಬ್ಯಾಚಿಗೆ ರನ್ನಿಂಗ್ ಮಾಡ್ತಕ್ಕಂಥ ಅಭ್ಯರ್ಥಿಗಳೇ ಇಲ್ಲಿ ನಿಮಗೆ ಗೊತ್ತಿರಲಿ. ಅಗ್ನಿವೀರ ಆರ್ಮಿ ರ್ಯಾಲಿ ಹಾವೇರಿಯಲ್ಲಿ ಯಾವ್ಯಾವ ಜಿಲ್ಲೆಯ ಅಭ್ಯರ್ಥಿಗಳು ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ ಎಂದರೆ ಹಾವೇರಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಧಾರವಾಡ, ಗದಗ, ವಿಜಯಪುರ, ಶಿವಮೊಗ್ಗ, ಬಾಗಲಕೋಟ್, ಚಿಕ್ಕಮಗಳೂರು, ದಾವಣಗೆರೆ ಈ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಹಾವೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೇ ಸೆಪ್ಟೆಂಬರ್ 1ರಿಂದ 20ರವರೆಗೆ ರ್ಯಾಲಿ ಪ್ರಾರಂಭವಿದೆ. ಈ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಇಲ್ಲಿ ರನ್ನಿಂಗ್ ಇರ್ತದೆ. ಅದು ಈಗ ನೀವು ನೋಡ್ತಾ ಇರ್ಬೋದು, ವಿಡಿಯೋ ಸ್ವಲ್ಪ ಸೇಕ್ ಆಗ್ತಾಯಿದೆ, ಸರಿಯಾಗಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಪೊಲೀಸರು ಬೇಯ್ತಾ ಇದ್ದಾರೆ, ವಿಡಿಯೋ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆದರೂ ಸಹಿತ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಅಭ್ಯರ್ಥಿಗಳೇ ನೀವು ಇಲ್ಲಿ ಗಮನಿಸಬೇಕು, ಇದು ಒಟ್ಟು 400 ಮೀಟರ್ ಟ್ರ್ಯಾಕ್ ಅದ. ಅಂದರೆ 4 ರೌಂಡ್ ಓಡಬೇಕು. 4 ರೌಂಡ್ ಓಡಿದರೆ 1600 ಮೀಟರ್ ಆಗ್ತದೆ. 1600 ಮೀಟರ್ ರನ್ನಿಂಗನ್ನು 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಿದರೆ ಅದು ಫಸ್ಟ್ ಗ್ರೂಪ್ ಎಕ್ಸಲೆಂಟ್ ಅಂತ ಮಾಡ್ತಾರೆ. ಅದೇ ರೀತಿಯಾಗಿ 5 ನಿಮಿಷ 31ರಿಂದ 5:45 ಓಡಿದರೆ ಅದನ್ನು ಸೆಕೆಂಡ್ ಗ್ರೂಪ್ ಅಂತ ಮಾಡ್ತಾರೆ. ಇಲ್ಲಿ ಅಭ್ಯರ್ಥಿಗಳು ಗಮನಿಸಬೇಕು, ಯಾಕಂದರೆ ಮರಿಯಾಗಿ ನಿಂತು ಮಾಡ್ತಾಯಿದ್ದೀವಿ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಆದರೂ ಸಹಿತ ವಿಡಿಯೋ ಮಾಡಲಿಕ್ಕೆ ನೋಡಿರಿ, 2ನೇ ರೌಂಡ್ ಸ್ಟಾರ್ಟ್ ಇದೆ. ಈಗ 2ನೇ ರೌಂಡ್ ಸ್ಟಾರ್ಟ್ ಇದೆ, ನೀವು ಗಮನಿಸ್ತಾ ಇರ್ರಿ. 2ನೇ ರೌಂಡು ನಾವಿಲ್ಲಿ ಟೈಮನ್ನು ಹಚ್ಚಿದ್ದೀವಿ, ಟೈಮ್ ಸಹಿತ ನೀವು ಗಮನಿಸಬೇಕು. ಅದೇ ರೀತಿಯಾಗಿ ಇನ್ನೊಂದು ವಿಶೇಷ ಸೂಚನೆ, ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸುವಂಥ ಅಭ್ಯರ್ಥಿಗಳಿಗೆ ಅಲ್ಲಿ ಸೇವಾ ಭಾರತಿ ಟ್ರಸ್ಟ್ ಹಾವೇರಿ ಶಾಖೆ ಇವರು ಅಗ್ನಿಪಥ ನೇಮಕಾತಿ ಮೇಳದಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಸಮಯ ಬೆಳಗ್ಗೆ 9 ಗಂಟೆಯಿಂದ 11ರವರೆಗೆ. ಸ್ಥಳ ಎಲ್ಲೈತಪ್ಪ ಅಂದ್ರೆ ಹೊಸಮನಿ ಸಿದ್ದಪ್ಪ ಜಿಲ್ಲಾ ಕ್ರೀಡಾಂಗಣದ ನಿರ್ಗಮನದ ದ್ವಾರದ ಹತ್ತಿರ ಇಲ್ಲಿ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದ್ದರಿಂದ ನಾವು ಸೇವಾ ಭಾರತಿ ಟ್ರಸ್ಟ್ದವರಿಗೆ ಎಲ್ಲ ಅಭ್ಯರ್ಥಿಗಳು ಧನ್ಯವಾದಗಳನ್ನು ತಿಳಿಸಬೇಕು. ಯಾಕೆಂದರೆ ಪ್ರತಿನಿತ್ಯ ಸಾಕಷ್ಟು ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಆದರೂ ಸಹಿತ ಎಲ್ಲರಿಗೂ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 20ರವರೆಗೆ, ಅಂದರೆ ಆರ್ಮಿ ರ್ಯಾಲಿ ಮುಗಿಯುವವರೆಗೆ ಉಚಿತ ಊಟದ ವ್ಯವಸ್ಥೆಯನ್ನು ಇಟ್ಟಿದ್ದಾರೆ. ನೀವು ಸೇವಾ ಭಾರತಿ ಟ್ರಸ್ಟ್ ಹಾವೇರಿ ಶಾಖೆ ಹಾಗೂ ಹಾವೇರಿಯ ವಿವಿಧ ಸಂಘ ಸಂಸ್ಥೆಗಳು ಮತ್ತು ನಾಗರಿಕರ ಸಹಕಾರದೊಂದಿಗೆ ಅಗ್ನಿಪಥ ನೇಮಕಾತಿ ಮೇಳದ ಅಭ್ಯರ್ಥಿಗಳಿಗೆ ಉಚಿತ ಅನ್ನದಾಸೋಹ ಅಗ್ನಿಪಥ ಯೋಜನೆಯ ತಿಳಿಸಿಂದ ಅಲ್ಲಿ ಒಂದು ಬೋರ್ಡ್ ಹಾಕಿ ಆಮೇಲೆ ಉಚಿತವಾಗಿ ಊಟವನ್ನು ಕೊಡ್ತಾ ಇದ್ದಾರೆ. ನಿಜವಾಗಲೂ ನಾವೆಲ್ಲರೂ ಅವರಿಗೆ ಚಿರಋಣಿ ಆಗಬೇಕು. ಹಾವೇರಿ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳಿಗೂ ಹಾಗೆ ಅದು ಸೇವಾ ಭಾರತಿ ಟ್ರಸ್ಟ್ನವರಿಗೂ ಸಹಿತ ನಾವು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ವತಿಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಹಾವೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಈಗೇನು ನಡೆದಿದೆ, ಇದು 3ನೇ ದಿನ. ಇಲ್ಲಿ ಫಿಸಿಕಲ್ ಆದಮೇಲೆ, ಅಂದರೆ ರನ್ನಿಂಗ್ ಆದಮೇಲೆ ಪ್ಲಬ್ಸ್ ಬರ್ತದೆ. ಪ್ಲಬ್ಸ್ ಆದಮೇಲೆ ಲಾಂಗ್ ಜಂಪು, ಆಮೇಲೆ ಜಿಗ್ಜಾಗ್ ನಡಿಗೆ, ಇವೆಲ್ಲ ಆದಮೇಲೆ ಹೈಟು, ವೇಟ, ಚೆಸ್ಟ್ ಚೆಕ್ ಮಾಡ್ತಾರೆ. ಇವು ಮುಗಿದ ಮೇಲೆ ಏನಿರ್ತದಪ್ಪ ಅಂದ್ರೆ ನೆಕ್ಸ್ಟ್ ಮೆಡಿಕಲ್ ಇರ್ತದೆ. ಆ ಮೆಡಿಕಲ್ ಸಹಿತ ಇದೇ ಗ್ರೌಂಡಿನಲ್ಲಿ ಹಾವೇರಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೆಡಿಕಲನ್ನು ಟೆಸ್ಟ್ ಮಾಡ್ತಾರೆ. ಮೆಡಿಕಲ್ನಲ್ಲಿ ಯಾರು ಪಾಸ್ ಆಗ್ತಾರೋ ಅವ್ರಿಗೆ ಎಕ್ಸಾಮ್ ಹಾಲ್ ಟಿಕೆಟನ್ನು, ಅಂದರೆ ಅಡ್ಮಿಟ್ ಕಾರ್ಡನ್ನು ಕೊಡ್ತಾರೆ. ಯಾರು ಅನ್ಫಿಟ್ ಆಗ್ತಾರೋ ಅವ್ರಿಗೆ ಮತ್ತೆ ಮುಂದೆ ಬರೆದು ಕೊಡ್ತಾ ಇದ್ದಾರೆ. ಆದ್ದರಿಂದ ಈಗಾಗಲೇ ಹಾವೇರಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಕ್ಸ್ ಆದಂಥ ಅಭ್ಯರ್ಥಿಗಳಿಗೆ ನವೆಂಬರ್ 13, 2022ರಂದು ಮಂಗಳೂರಿನ ERO ಸೆಂಟರ್ನಲ್ಲಿ ಪರೀಕ್ಷೆ ದಿನಾಂಕವನ್ನು ಈಗಾಗಲೇ ಫಿಕ್ಸ್ ಮಾಡಿದ್ದಾರೆ. ಅಭ್ಯರ್ಥಿಗಳು ಗಮನಿಸಬೇಕು, ವಿಡಿಯೋ ಸೇಕ್ ಆಗ್ತಾಯಿದೆ. ಯಾಕಂದರೆ ಅನಿವಾರ್ಯ, ಇಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಎಷ್ಟು ಸಾಧ್ಯ ಆಕೈತಿ ಅಷ್ಟು ಜೂಮ್ ಮಾಡಿಕೊಂಡು ನಾವು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ನೀವು ಪ್ರತಿಯೊಂದು ರೌಂಡನ್ನು ನಾವು ಟೈಮ್ ಹಚ್ಚೀವಿ, ನೀವು ಟೈಮನ್ನು ಗಮನಿಸಬೇಕು. 4 ರೌಂಡ ಟೈಮನ್ನು ಗಮನಿಸಬೇಕು. ಯಾಕಂದರೆ ಇನ್ನೂ ಬೇರೆ ಬೇರೆ ಜಿಲ್ಲೆಯವರು ಭಾಗವಹಿಸಿಲ್ಲವರಿದ್ದೀರಿ. ಇನ್ನೂ 20 ತಾರೀಕುವರೆಗೆ ರ್ಯಾಲಿ ಇರೋದರಿಂದ ನೋಡಿರಿ, ಟೈಮನ್ನು ನೋಡ್ತಾ ಇರಬೇಕು. ಫಸ್ಟ್ನೇದ ಎಷ್ಟು ಸ್ಪೀಡ್ ಇದ್ದಾನೆ, ವೇಗವಾಗಿ ಹೋಗ್ತಾ ಇದ್ದಾನೆ ನೋಡಬೇಕು. ಅದೇ ರೀತಿಯಾಗಿ ಮುಂದೆ ಭಾಗವಹಿಸುವಂಥ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸುವಂಥ ಅಭ್ಯರ್ಥಿಗಳಿಗೆ ಇದು ಒಂದು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಫಾಸ್ಟಾಗಿ ಓಡಬೇಕು. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, 3rd ರೌಂಡು, 4th ರೌಂಡು ನೋಡಿರಿ. ಈಗ ಓಡ್ತಾ ಇರೋದು ಲಾಸ್ಟ್ ರೌಂಡ್. ಇದು ಲಾಸ್ಟ್ ರೌಂಡ್, ನೀವು ಗಮನಿಸಬೇಕಿಲ್ಲಿ. ಲಾಸ್ಟ್ ರೌಂಡ್ ಎಷ್ಟು ಜನ ಅಭ್ಯರ್ಥಿಗಳು ಹೋಗ್ತಾ ಇದ್ದಾರೆ. 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಿದರೆ ಎಕ್ಸಲೆಂಟು. ಆಮೇಲೆ 5:31ರಿಂದ 5:45 ಓಡಿದರೆ ಸೆಕೆಂಡ್ ಗ್ರೂಪು. ಇಲ್ಲಿ ನೀವು ಗಮನಿಸಬೇಕು, ಇದು ಲಾಸ್ಟ್ ರೌಂಡ್. ಇದು ಲಾಸ್ಟ್ ನೋಡಿರಿ, ಆ ವಿದ್ಯಾರ್ಥಿ ಓಡ್ತಾ ಇದ್ದಾನೆ.
ವಿದ್ಯಾರ್ಥಿ ಫಸ್ಟಿಂದ ಓಡ್ತಾ ಇದ್ದಾನೆ. ಜೂಮ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೆ ಸರಿಯಾಗಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ವಿದ್ಯಾರ್ಥಿ. ಏನೂ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಾಧ್ಯದಷ್ಟು ನಾಳೆ ನಾವು ಸಮೀಪ ಎದುರಿಗೆ ಬರುವಂಥ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಆರ್ಮಿಯವರು ಮತ್ತು ಪೊಲೀಸರು ವಿಡಿಯೋ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಟೈಮನ್ನು ಗಮನಿಸಬೇಕು. ನೋಡಿರಿ, ಎಕ್ಸಲೆಂಟ್ ಎಷ್ಟು ಜನ ಹೋಗ್ತಾ ಇದ್ದಾರೆ, 200, 300, 400 ಜನ ಪ್ರತಿ ಬ್ಯಾಚ್ನಲ್ಲಿ ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಟೈಮ್ ಗಮನಿಸಬೇಕು. ಈಗ ಎಕ್ಸಲೆಂಟ್ ನೋಡಿರಿ, ಅಲ್ಲಿ ವಯಸ್ಸು ಕೇಳ್ತಾ ಇದೆ, ನೋಡಿರಿ ಕೇಳಿಸ್ತಾ ಇದೆ ಎಲ್ಲರಿಗೂ ವಯಸ್ಸ ಗಮನಿಸಬೇಕು. ಈಗ ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಅದ. ಸೆಕೆಂಡ್ ಗ್ರೂಪ್ ವಯಸ್ಸು ಎಲ್ಲರಿಗೂ ಕೇಳ್ತಾ ಇದೆ ಅಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.